ಲಕ್ಷ್ಮೀ ದೇವಿಯನ್ನು ಯಾವ ಟೈಮಲ್ಲಿ ಕೂರಿಸಬೇಕು, ಯಾವ ರೀತಿಯಲ್ಲಿ ಆಚರಿಸಬೇಕು, ಅದೇ ರೀತಿಯಲ್ಲಿ ಯಾವ ಬಣ್ಣದ ಸೀರೆ ಉಡಿಸಬೇಕು, ಯಾವ ಲಗ್ನದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರಬೇಕೆಂದು ಬಯಸಿದರೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಎಂದು ಕಾಮೆಂಟ್ ಮಾಡಿ. ಈ ವರ್ಷದ 2026ರ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅಂತ ನೋಡೋಣ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಶ್ರಾವಣ ಮಾಸದ 2ನೆಯ ಶುಕ್ರವಾರ, ಅದು ಯಾವಾಗಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಹೇಳಿ ಮಾಡಿಸಿರುವಂತ ದಿನವಾಗಿದೆ. ಶ್ರಾವಣ ಹುಟ್ಟಿತು ಅಂತಂದ್ರೆ 2ನೇ ಶುಕ್ರವಾರವೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು. ಅದು 21/8/2026 ಬಂದಿದೆ. ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕಿನಂದೇ ಮಾಡಬೇಕು. ಶ್ರಾವಣ ಮಾಸದ 2ನೇ ಶುಕ್ರವಾರ ನವಮಿ ಶುಕ್ಲ ಪಕ್ಷದ ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಖಂಡಿತವಾಗಲೂ ಅದು ವರಮಹಾಲಕ್ಷ್ಮಿ ವ್ರತ. ನೀವು ವ್ರತವನ್ನು ವ್ರತದ ತರ ಮಾಡಿದಾಗ ನಿಮಗೆ ಪೂರ್ಣ ಫಲ ಸಿಗುತ್ತದೆ. ಅದು ಬಿಟ್ಟು ಏನೇನೋ ಮಾಡಕ್ಕೆ ಹೋಗೋದು, ಕೈಕಾಲುಗಳು ಹೊಲಿಯೋದು, ಕಿತ್ತೋದು ಅದೆಲ್ಲ ಮಾಡಿದಾಗ ಭಿನ್ನ ಆದಂಗೆ ಆಗುತ್ತೆ. ಒಂದು ಫೋಟೋ ಅಲ್ಲೇ ಒಂದು ಸಣ್ಣ ಸೀಳು ಬಂದ್ರೇನೆ ನಾವು ಅದನ್ನ ಭಿನ್ನ ಆಗಿದೆ ಅಂತ ತಗೊಂಡು ಹೋಗಿ ಇಟ್ಟು ಬಿಡ್ತೀವಿ. ನೀವು ಒಂದು ದೇವರನ್ನ ಕೂಡಿಸುತ್ತಿದ್ದೀರಾ ಮನೆಯಲ್ಲಿ ಅಂತ ಅಂದ್ರೆ ಕಳಶಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಅಷ್ಟು ಕೊಡಬೇಕು. ಕೈ ಹೊಲಿಯೋದು, ಕಾಲು ಹೊಲಿಯೋದು, ಕಿತ್ತಾಕೋದು, ಸೂಜಿ ತಗೊಂಡು ಅದನ್ನೆಲ್ಲ ಹೊಲಿಯೋದು, ಮತ್ತೆ ಅದನ್ನೆಲ್ಲ ಕಿತ್ತು ಹಾಕೋದು, ಇದೆಲ್ಲ ಮಾಡಿದ್ರೆ ಲಕ್ಷ್ಮಿ ಹೊಲಿಯೋದಿಲ್ಲ. ಸಿಂಪಲ್ ಆಗಿ ಮಾಡಿದಾಗಲೇ ವರಮಹಾಲಕ್ಷ್ಮಿ ಹೊಲಿಯುವಂತದ್ದು. ಈ ರೀತಿ ಆಡಂಬರಕ್ಕೆಲ್ಲ ಹೊಲಿಯಲ್ಲ. ನೀವು ಎಷ್ಟಾದ್ರೂ ಏನಾದ್ರೂ ಮಾಡಿಕೊಳ್ಳಿ, ಆದರೆ ಸೀಮಿತವಾಗಿ ಮಾಡಿಕೊಳ್ಳುವಂತದ್ದು ತುಂಬಾ ಒಳ್ಳೆಯದು. ಎಲ್ಲರಿಗೂ ತೋರಿಸಿಕೊಳ್ಳೋಕೆ ಅಂತ ಮಾಡುವಂತದ್ದಾದ್ರೆ ಅದರಿಂದ ನಿಮಗೆ ಏನೂ ಯೂಸ್ ಇಲ್ಲ. ಖಂಡಿತವಾಗಲೂ ಆ ರೀತಿ ತೋರಿಸಿಕೊಂಡು ಅವರೇ ಬೀದಿಗೆ ಬರುತ್ತಾರೆ ಅಷ್ಟೇ. ಆಡಂಬರವಾಗಿ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಅದು ವ್ರತ. ವ್ರತದ ತರನೇ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತದೆ. ಇನ್ನು ಈ 21ನೇ ತಾರೀಕು ಈ ದಿನ ಪೂಜೆ ಮಾಡುವಂತವರು ಬೆಳಗ್ಗೆ 4:15 5:15 ಒಳಗಡೆ ಯಾವಾಗ ಬೇಕಾದರೂ ಮಾಡಬಹುದು. ಬೆಳಗ್ಗೆ 4:15 5:15 ಒಳಗಡೆ ಮಾಡುವಂತವರು ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ನೀವು ಮಾಡಿದ ಒಂದು ಪೂಜೆಗೂ ಕೂಡ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತದೆ. ಇನ್ನು ಇದನ್ನು ಬಿಟ್ಟರೆ ಬೆಳಗ್ಗಿನ ಮುಹೂರ್ತ ಬೆಳಗ್ಗಿನ ಜಾವ 6:53 8:56. ಇದು ಬರುವುದು ಸಿಂಹ ಲಗ್ನದಲ್ಲಿ. ಈ ಸಿಂಹ ಲಗ್ನದಲ್ಲಿ ಬರುವಂತ ಈ ಟೈಮಿಂಗ್ಸ್ ಇದೆಯಲ್ಲ, ಇದು ತುಂಬಾ ಒಳ್ಳೆ ಮುಹೂರ್ತ. ಈ ಸಮಯದಲ್ಲೇನೆ ನೀವು ಲಕ್ಷ್ಮಿನ ಕೂರಿಸಿ. ಇದು ರಾಜಯೋಗದ ಮುಹೂರ್ತ ಇದೆ, ತುಂಬಾ ಶುಭ ಮುಹೂರ್ತ ಇದೆ. ಇನ್ನ ಇದನ್ನ ಬಿಟ್ಟರೆ ಮಧ್ಯಾಹ್ನಕ್ಕೆ ಇನ್ನೊಂದಿದೆ ಮುಹೂರ್ತ. ವೃಶ್ಚಿಕ ಲಗ್ನದಲ್ಲಿ 1:35 3:54. ಇದು ಕೂಡ ತುಂಬಾ ಒಳ್ಳೆಯ ಸಮಯವಾಗಿದೆ. ಅದೇ ರೀತಿಯಲ್ಲಿ ಯಾವ ಕಲರ್ ಸೀರೆ ಉಡಿಸಬೇಕು ಅಂತಂದ್ರೆ ಕೆಂಪು ಅಂದ್ರೆ ರೆಡ್, ಯೆಲ್ಲೋ, ವೈಟ್, ಕ್ರೀಮ್, ಪಿಂಕ್, ಆರೆಂಜ್, ಗೋಲ್ಡ್ ಇಷ್ಟರಲ್ಲಿ ಯಾವ ಕಲರ್ ಬೇಕಾದ್ರೂ ಉಡಿಸಬಹುದು. ಯಾವುದೇ ಕಾರಣಕ್ಕೂ 21ನೇ ತಾರೀಕು ವ್ರತ ಮಾಡೋರು ಗ್ರೀನ್ ಕಲರ್ ಸೀರೆನ ಉಡಿಸಬೇಡಿ. 21ನೇ ತಾರೀಕು ನೀವೇನಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ ಅಂದ್ರೆ ಗ್ರೀನ್ ಕಲರ್ ಬೇಡ. ರೆಡ್, ಯೆಲ್ಲೋ, ವೈಟ್, ಕ್ರೀಮ್, ಪಿಂಕ್, ಆರೆಂಜ್, ಗೋಲ್ಡ್ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತದೆ. ಅದರಲ್ಲೂ ಗೋಲ್ಡ್ ಮತ್ತೆ ಯೆಲ್ಲೋ, ಪಿಂಕ್, ಆರೆಂಜ್ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತವೆ. ಸೊ ಈ ಕಲರ್ ಸೀರೆಗಳನ್ನ ಉಡಿಸಿ. ಗ್ರೀನ್ ಕಲರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಅವತ್ತಿನ ದಿನ ಪೂಜೆ ಮಾಡೋರು ಹಸಿರು ಸೀರೆ ಉಡಿಸಬೇಡಿ. ಅದೇ ರೀತಿಯಲ್ಲಿ ಅವತ್ತು ನೀವು ಅರಿಶಿನ ಕುಂಕುಮಕ್ಕೆ ಬಳೆ ಎಲ್ಲ ಕೊಡ್ತೀರಾ ಅಂದ್ರೂ ಕೂಡ ಹಸಿರು ಕಲರ್ ಖಂಡಿತವಾಗ್ಲೂ ಬೇಡ. ಕೆಂಪು ಕೊಡಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತದೆ. ಅದು ಬಿಟ್ಟು ಬೇರೆ ಕಲರ್ಸ್ ಕೂಡ ಕೊಡಬಹುದು. ಈ ಸಲ ಯಾವುದೇ ಕಾರಣಕ್ಕೂ ಹಸಿರು ಕಲರ್ನ ಯೂಸ್ ಮಾಡಬೇಡಿ. ಇನ್ನು ತುಂಬಾ ಜನ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್, ಮೇನ್ ಆಗಿ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತದೆ. 21ನೇ ತಾರೀಕು ತುಂಬಾ ಜನ ಪೂಜೆ ಮಾಡೋಕೆ ಆಗೋದಿಲ್ಲ. ಅಂತವರು ಯಾವಾಗ ಪೂಜೆ ಮಾಡಬಹುದು ಅಂತ ಹೇಳೋದಾದ್ರೆ 28ನೇ ತಾರೀಕಿನಂದು ಮಾಡಬಹುದು. ಅವತ್ತು ಹುಣ್ಣಿಮೆ ಇದೆ, ತುಂಬಾ ಒಳ್ಳೆಯ ದಿನ. ಹುಣ್ಣಿಮೆ ದಿನ ಪೂಜೆ ಮಾಡೋದ್ರಿಂದ ಇನ್ನು ಎಕ್ಸಲೆಂಟ್ ರಿಸಲ್ಟ್ಸ್ ನೋಡ್ತೀರಾ. 21ನೇ ತಾರೀಕು ಮಾಡಕ್ಕೆ ಆಗದೆ ಇರೋರು 28 ಅಂದ್ರೆ ನೆಕ್ಸ್ಟ್ ಶುಕ್ರವಾರ ಕೂಡ ಮಾಡ್ಕೋಬಹುದು.
ಯಾವುದೇ ರೀತಿ ತೊಂದರೆ ಇಲ್ಲ. ಅವತ್ತು ಪೂಜೆ ಮಾಡುವವರು ಬೆಳಗ್ಗೆ 5:30ಯಿಂದ 6:00 ಒಳಗೆ ಮಾಡಬಹುದು. 28ನೇ ತಾರೀಕು ಮಾಡ್ತಿದ್ದೀರಾ ಅಂತಂದ್ರೆ ಬೆಳಗ್ಗೆ 5:30ಯಿಂದ 6:00 ತುಂಬಾ ಎಕ್ಸಲೆಂಟ್ ಟೈಮ್. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತ ಆಗಿರುವುದರಿಂದ ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತದೆ. ನೀವು ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನೀವು ಅನ್ಕೊಂಡ ಕಾರ್ಯಗಳೆಲ್ಲ ಖಂಡಿತವಾಗಲೂ ನೆರವೇರುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸೌಭಾಗ್ಯ ಹುಡ್ಕೊಂಡು ಬರುವಂತದ್ದು ಆಗುತ್ತದೆ. ಆ ದಿನ ಪೂಜೆ ಮಾಡುವವರಿಗೆ ಯಾವ ಕಲರ್ಸ್ ಅಂದ್ರೆ ಅವತ್ತು ನೀವು ಗ್ರೀನ್ ಯೂಸ್ ಮಾಡಬಹುದು, ಹಸಿರು ಯೂಸ್ ಮಾಡಬಹುದು, ರೆಡ್, ಬ್ಲೂ, ವೈಟ್, ಕ್ರೀಮ್, ಪಿಂಕ್, ಆರೆಂಜ್, ಗೋಲ್ಡ್, ಯೆಲ್ಲೋ ಇದಿಷ್ಟು ಕಲರ್ಸ್ ಯೂಸ್ ಮಾಡಬಹುದು. ಅವತ್ತಿನ ದಿನ ಪೂಜೆ ಮಾಡೋರಿಗೆ ಯಾವ ಕಲರ್ಸ್ ಕೂಡ ಬೇಡ ಅಂತಿಲ್ಲ. ಕಪ್ಪು ಬಣ್ಣ ಒಂದನ್ನು ಬಿಟ್ಟು ಎಲ್ಲಾ ಕಲರ್ಸ್ ಯೂಸ್ ಮಾಡಬಹುದು. ಈ ರೀತಿಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಈ 2 ಡೇಟ್ಗಳು ಯಾರಿಗೆ 21ಕ್ಕೆ ಆಗುತ್ತೆ ಅವತ್ತು ಮಾಡ್ಕೊಳ್ಳಿ. ಯಾರಿಗೆ ಆಗಲ್ಲ 28ಕ್ಕೂ ಕೂಡ ಮಾಡ್ಕೋಬಹುದು. 28ಕ್ಕೂ ಆಗಲ್ಲಪ್ಪ ಅನ್ನೋರು ಅದರ ನೆಕ್ಸ್ಟ್ ಶುಕ್ರವಾರ ಕೂಡ ಮಾಡಬಹುದು. ಏನು ತೊಂದರೆ ಇಲ್ಲ. ಹೆಣ್ಣು ಮಕ್ಕಳಿಗೆ ಹೇಳುವಂತದ್ದು ಏನಂದ್ರೆ ಈ ಒಂದು ವ್ರತ ಅಂತ ಮಾಡೋದನ್ನ ಆಡಂಬರವಾಗಿ ಮಾಡಬೇಡಿ. ವ್ರತನ ಒಂದು ಒಳ್ಳೆ ರೀತಿಯಲ್ಲಿ ಶುದ್ಧ ಮನಸ್ಸಿಂದ ಸಿಂಪಲ್ ಆಗಿ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತದೆ. ಆಡಂಬರವಾಗಿ ಖಂಡಿತವಾಗಲೂ ಬೇರೆಯವರಿಗೆ ತೋರಿಸಿಕೊಳ್ಳೋಕೆ ಅಂತ ಮಾಡಕ್ಕೆ ಹೋಗ್ಬೇಡಿ. ಈ ವರ್ಷ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಹೇಳಿರುವಂತ ಟೈಮಲ್ಲಿ ಮಾಡೋರಿಗೆ ಮತ್ತೆ ಬೇರೆ ರೀತಿಯಲ್ಲೂ ಬೇರೆ ಟೈಮಲ್ಲಿ ಮಾಡೋರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೆದು ಮಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಎಲ್ಲಾ ಆಸೆಗಳು ನೆರವೇರಲಿ. ಶುಭವಾಗಲಿ. ಧನ್ಯವಾದಗಳು.